ನಿನ್ನೆ ದಿವಸ ಸಾಯಂಕಾಲ 6:30 7 ಗಂಟೆ ಸುಮಾರಿಗೆ ಈ ಬಳ್ಳಾರಿ ನಗರದಲ್ಲಿ ಒಂದು ಫ್ಲೆಕ್ಸ್ ಕಟ್ ವಿಚಾರದಲ್ಲಿ ಗಲಾಟೆ ಆಗಿದೆ ಎರಡು ಪಾರ್ಟಿ ಕಾರ್ಯಕರ್ತರ ನಡುವೆ. ಅದು ಮೊದಲನೇ ಗಲಾಟೆ 6:30 7 ಗಂಟೆ ಮಧ್ಯೆ ಆಗಿದೆ. ಅದರಲ್ಲಿ ಕಲ್ಲು ತೂರಾಟದಲ್ಲಿ ಒಬ್ಬರು ಗಾಯಗೊಂಡು ಅವರು ಹಾಸ್ಪಿಟ್ಲಿಗೆ ದಾಖಲಾಗಿರುತ್ತಾರೆ. ಮತ್ತು ಎರಡನೇ ಇನ್ಸಿಡೆಂಟು 9ರಿಂದ 9:30 ಮಧ್ಯೆ ಅದೇ ಜಾಗದಲ್ಲಿ ಎರಡು ಗುಂಪುಗಳು ಮತ್ತೆ ಜಾಮಮಾಣೆಗೊಂಡು ಒಂದು ಕಡೆಯಿಂದ ಕಲ್ಲು ಬಂದಿದೆ, ಇನ್ನೊಂದು ಕಡೆಯಿಂದ ಅವರು ಖಾಸಗಿ ಗನ್ಮನ್ಗಳು ಫೈರ್ ಮಾಡಿದ್ದಾರೆ. ಮಧ್ಯದಲ್ಲಿ ಪೊಲೀಸರು ಸ್ವಲ್ಪ ಲಾಠಿ ಚಾರ್ಜ್ ಮಾಡಿ ಮತ್ತು ಟಿಯರ್ ಗ್ಯಾಸ್ ಹೊಡೆದು ಎರಡು ಗುಂಪನ್ನ ಚದುರಿಸಿರ್ತಾರೆ. ಅದರಲ್ಲಿ ಒಬ್ಬರು ಗಾಯಗೊಂಡು ಹಾಸ್ಪಿಟ್ಲಲ್ಲಿ ಸತ್ತೋಗಿದ್ದಾರೆ. ಅದು ಬುಲೆಟ್ ಇಂಜುರಿಯಿಂದ ಆಗಿದೆ ಅಂತ ಕನ್ಫರ್ಮ್ ಆಗಿದೆ. ಈಗ ಅದು ಬೆಳಗ್ಗೆ ಪೋಸ್ಟ್ ಮಾರ್ಟಮ್ ಮಾಡಿ ಆ ಬುಲೆಟ್ ಒಂದು ಪೀಸ್ ತೆಗೆದಿದ್ದಾರೆ. ಈಗ ಅದು ಕ್ರಿಮೇಷನ್ ಕೂಡ ಮುಗಿತಾ ಬಂದಿದೆ. ಈಗ ಖಾಸಗಿ ಗನ್ಮನ್ಗಳ ಹತ್ರ ಒಂದು 5 ವೆಪನ್ ಸೀಸ್ ಮಾಡಿದ್ದೀವಿ. ಇನ್ನೂ ಒಂದಷ್ಟು ಖಾಸಗಿ ಗನ್ಮನ್ಗಳ ಹತ್ರ ವೆಪನ್ನ ಸೀಸ್ ಮಾಡೋ ಪ್ರಕ್ರಿಯೆ ಜಾರಿಯಲ್ಲಿದೆ. ಈ ಎಲ್ಲವನ್ನು FSLಗೆ ಕಳಿಸಿ ಅದು ಯಾವ ಗನ್ನಿಂದ ಫೈರ್ ಆಗಿದೆ ತಿಳ್ಕೊಂಡು ಅದನ್ನು ಮುಂದೆ ಕ್ರಮ ತಗೊಳ್ತೀವಿ. ಅಂದರೆ ಖಾಸಗಿ ಗನ್ಮನ್ಗಳು ಯಾವ್ದಾದ್ರು ಆಯುಧ ಪರವಾನಗಿ ಇದೆಯೇ ಅಥವಾ ಅಂತ ಇದ್ದರೆ ಅವರು ಏನಾದರೂ ಪರವಾನಗಿ ಷರತ್ತುಗಳನ್ನ ಉಲ್ಲಂಘನೆ ಮಾಡಿದ್ದಾರೆ ಇಲ್ಲವೇ ಅದನ್ನು ಕೂಡ ಪರಿಶೀಲನೆ ಮಾಡೋಕ್ಕೆ ಹೇಳಿದ್ವಿ. ಆಮೇಲೆ ಕಲ್ಲು ತೂರಾಟ ಘಟನೆ ಬಗ್ಗೆ ಒಂದು ವಿಡಿಯೋ ವಾಚ್ ಮಾಡೋಕ್ಕೆ ಟೀಮ್ ಮಾಡಿ ಎಲ್ಲ ವಿಡಿಯೋಗಳನ್ನ ಸಂಗ್ರಹ ಮಾಡಿ ಯಾರು ಕಲ್ಲು ತೂರಾಟ ಮಾಡ್ತಾರೆ ಅವ್ರಿಗೆ ಐಡೆಂಟಿಫೈ ಮಾಡಿ ಅವರು ಸಾಕ್ಷಿ ಸಮೇತ ಅವ್ರಿಗೆ ಅರೆಸ್ಟ್ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೀವಿ. ಈಗ ಬಳ್ಳಾರಿ ನಗರದಾದ್ಯಂತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಇದೆ ಮತ್ತು ಪರಿಸ್ಥಿತಿ ಶಾಂತಿಯುತವಾಗಿದೆ. IG ಅವರು ದಾವಣಗೆರೆ ಅವರು ಬಂದಿದ್ದಾರೆ, ಮತ್ತು SP ಚಿತ್ರದುರ್ಗ ಅವರು ವಿಜಯನಗರ ಅವರು ಬಂದಿದ್ದಾರೆ, ಮತ್ತೆಲ್ಲ ಸ್ಥಳೀಯ ಅಧಿಕಾರಿಗಳು ಎಲ್ಲರಿದ್ದಾರೆ. ಅದು ವಾಲ್ಮೀಕಿ ಪುತ್ತಲ ಅನಾವರಣಗೆ ಇಲ್ಲಿ ಬಂದೋಬಸ್ತ್ಗೆ ಮತ್ತು ಈ ಇದಕ್ಕೆ KSRP 16 ತುಕಡಿಗಳು ಬಂದಿದ್ದಾರೆ, DR 17 ತುಕಡಿಗಳು ಬಂದಿದ್ದಾವೆ. ಓವರಾಲ್ ಪೊಲೀಸರು ಒಂದು 1500 ಜನ ಪೊಲೀಸರನ್ನ ಈಗ ಬಳ್ಳಾರಿ ಸಿಟಿಗೆ ಡೆಪ್ಲಾಯ್ ಮಾಡಿದ್ದೀವಿ. ಅವಶ್ಯಕತೆ ಬಿದ್ದರೆ ಇನ್ನೂ ಹೆಚ್ಚು ಕೂಡ ಡೆಪ್ಲಾಯ್ ಮಾಡ್ತೀವಿ. ಈಗಾಗಲೇ ಯಾವ ಜಿಲ್ಲೆಯಿಂದ ಪೊಲೀಸರು ಕರ್ಸ್ಕೊಳ್ತಿದ್ದೀವಿ ಸರ್? ಪಕ್ಕದ ಜಿಲ್ಲೆಗಳು ಎಲ್ಲ ಮೋಸ್ಟ್ಲಿ ಪಕ್ಕದ ಜಿಲ್ಲೆಗಳು. ಈಗ ನಾಳೆ ಸಿಂಧನೂರಲ್ಲೂ ನಮಗೆ CM ಕಾರ್ಯಕ್ರಮ ಇದೆ. ಸೊ ಹಾಗಾಗಿ ಅಲ್ಲೂ ಕೂಡ ಪೊಲೀಸ್ ವ್ಯವಸ್ಥೆ ಮಾಡಲಾಗಿದೆ. ಸೊ ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರಿದ್ದಾರೆ. ಅವಶ್ಯಕತೆ ಬಿದ್ದರೆ ಇನ್ನೂ ತರಿಸ್ಕೊಳ್ತೀವಿ. ನಮ್ಮ ಡಿಪಾರ್ಟ್ಮೆಂಟ್ ಮಾಹಿತಿ ಪ್ರಕಾರ ನಾಳೆ ಕಾರ್ಯಕ್ರಮಕ್ಕೆ ಯಾರಾದರೂ ಗಣ್ಯರು ಇದುವರೆಗೆ ಇರೋ ಮಾಹಿತಿ ಪ್ರಕಾರ ಈಗ ಅಂತಾರೆ ಅಂಥ ಹೆಚ್ಚಿನ ರೀತಿ VIP-ಗಳು ಸ್ಥಳೀಯ VIP-ಗಳು ಬಿಟ್ಟರೆ ಹೊರಗಿನಿಂದ ಯಾರು ಬರೋದಕ್ಕೆ ನಮಗೆ ಇದು ಪ್ರೋಗ್ರಾಮ್ ನಮಗೆ ಕನ್ಫರ್ಮ್ ಆಗಿಲ್ಲ. ಬಟ್ ಅವರು ಆರ್ಗನೈಸರ್ಸ್ ಪ್ರಕಾರ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನಮಗೆ ಇಲಾಖೆಯಲ್ಲಿ ಇರೋ ಮಾಹಿತಿ ಪ್ರಕಾರ ಹೊರಗಡೆಯಿಂದ ಯಾರು VIPs ಬರೋದಿಲ್ಲ ಅಂತ ಒಂದು ಮಾಹಿತಿ ಇದೆ ನಮಗೆ. ಸರ್, ಇನ್ನೊಂದು ನಿನ್ನೆ SP ಸರ್ಕಲಿಂದ ಅಂದರೆ ಯುವಕರು ಒಂದು ಗುಂಪು ಮೆರವಣಿಗೆ ಮೂಲಕ ಬಂತು ಸರ್, ಅಂದರೆ ದಂಡಾಗಿ ಅದನ್ನು ತಡೆಗಟ್ಟೋದಕ್ಕೆ ಪೊಲೀಸ್ ಇಲಾಖೆ ಅದೇ ರೀ, ಈಗ 6 ಗಂಟೆಯಿಂದ ಏನು 9 ಗಂಟೆ 9:30 10 ಗಂಟೆವರೆಗೆ ಏನೇನು ಘಟನೆಗಳಾಯಿತು ಅದ್ರ ಬಗ್ಗೆ ಇಲಾಖೆಯಲ್ಲಿ ಇಂಟರ್ನಲ್ ರಿವ್ಯೂ ಒಂದು ಮಾಡೋಕ್ಕೆ ಹೇಳಿದ್ವಿ ನಾವು. ಅದು ರಿವ್ಯೂ ಮಾಡಿ ಅದು ಏನಿದೆ ಅದು ನಮ್ಮ ಪ್ರಕಾರ ಸಡನ್ನಾಗಿ ಇಷ್ಟೊಂದು ವಿಕೋಪಕ್ಕೆ ಹೋಗೋದನ್ನು ಮುಂಜಾಗ್ರತೆ ವಹಿಸಿ ಅದಕ್ಕೆ ಏನೇನು ಅತಿ ಹೆಚ್ಚುವರಿ ಪೊಲೀಸ್ ಕರೆಸ್ಕೊಂಡು ಯಾವ ರೀತಿ ತೀರ್ಮಾನ ತೊಗೋಬೇಕಾಯ್ತು ಅಥವಾ ತೊಗೊಂಡಿದ್ರೆ ಹೈಂಡ್ ಸೈಟಲ್ಲಿ ಹೇಳ್ಬೋದು ಎಲ್ಲರೂ. ಬಟ್ ಯಾರ್ದಾರು ಅವಶ್ಯಕತೆ ಬಿದ್ದರೆ ಅದಕ್ಕೆ ನಾವು ಅದನ್ನ ಮೇಲೆ ಕ್ರಮ ಏನು ತೊಗೊಳ್ಬೇಕು ತೊಗೊಳ್ತೀವಿ ನಾವು. ಸರ್, ನಿನ್ನೆ ಈಗ ಗಲಾಟೆ ಇನ್ಸಿಡೆಂಟ್ ಆಗಿದೆ. ಇನ್ಸಿಡೆಂಟ್ ಆದ ಕೂಡಲೇ 144 ಸೆಕ್ಷನ್ ಜಾರಿ ಮಾಡಿ ಈಗ AC ಅವರು ಅಲ್ಲೇ ಇದ್ದರು, DC ಅವರು ಇದ್ದರು. ಅದಾದ 1.5-2 ತಾಸು ಆದರೂ ಕೂಡ ಅದು ಹೊರಗಡೆ ಅನೌನ್ಸೇ ಮಾಡಲಿಲ್ಲ, ಮೈಕ್ರಲ್ಲಿ ಅನೌನ್ಸ್ ಮಾಡಲಿಲ್ಲ. ಇದೆಲ್ಲ ಈಗಾಗಲೇ 3ನೇ ಪ್ರೆಸ್ ಗುಂಪು ನಾನು ಮಾತಾಡ್ತಾ ಇರೋದು. ಎಲ್ಲರೂ ಈ ಪಾಯಿಂಟ್ನ ಹೈಲೈಟ್ ಮಾಡಿದ್ದಾರೆ. ಅದಕ್ಕೆ ನಾನು ಹೇಳಿದಿಲ್ಲ ಅನ್ನೋರು ಬೆಳಗ್ಗೆ ಬೆಂಗಳೂರಿಂದನೇ ಬಂದಿದ್ದೀನಿ. ಇಲ್ಲಿ ಬಂದು ಈ ಅಂಶದ ಬಗ್ಗೆ ಏನೇನು ನಮ್ಮದು ಇಲಾಖೆಯಲ್ಲಿ ಏನಾದ್ರು ತಪ್ಪುಗಳಿದ್ರೆ ಅದು ಸಮಾಧಾನ ಹುಡುಗರು ಕೂಡ ಕ್ರಮ ಆಗ್ತದೆ. ಒಂದು ಸಾವು ಪ್ರಕರಣ ಆದಾಗ ಸರ್, ಈ ಥರ ಒಂದು ನಮ್ಮ ಅಲ್ಲಿ ಆಫೀಸರ್ಸ್ ನಮ್ಮ ಪೊಲೀಸ್ ಆಫೀಸರ್ಸ್ ನಮ್ಮ ಆತ್ಮೀಯರು ಇರೋದ್ರಿಂದ ಒಂದು ಅರ್ಧ ಗಂಟೆ ಒಳಗೆ ಇದನ್ನೆಲ್ಲ ಕ್ಲಿಯರ್ ಮಾಡ್ಬೋದಾಗಿತ್ತು ನಾವು. ಇದು ಪೊಲೀಸು ವೈಫಲ್ಯನ ಅಥವಾ ಪೊಲೀಸ್ ಯಾಕೆ ಹಿಂದೇಟಾಯಿತು ಅಥವಾ ನಿನ್ನೆನೇ SP ಅವರು ಜಾಯ್ನ್ ಆಗಿದ್ದಾರೆ, ಹಂಗಾಗಿ ಅವರು ಹೊಸಬ್ರಿದ್ರು, ಏನಾದರೂ ಒತ್ತಡಕ್ಕೆ ಈಗ ನಾವು ಎಲ್ಲರೂ ಈಗ ಏನಾಗಿದೆ ಒಂದು ಹೇಳ್ತೀವಿ ಕೇಳ್ಕೊಳ್ಳಿ. ಎಲ್ಲರೂ ನಿನ್ನೆಯಿಂದ ಬಂದೋಬಸ್ತಲ್ಲಿ ಬ್ಯುಸಿಯಾಗಿದ್ದಾರೆ. ಅವ್ರಿಗೆ ನಾವು ಈ ಕ್ರಿಮೇಷನ್ ಮುಗಿದ ಮೇಲೆ ನಾವು IG ಅವರು ಎಲ್ಲ ಕೂತ್ಕೊಂಡು ಅವ್ರ ಹತ್ರ ಮಾತಾಡಿ ಅವರ ವರ್ಷನ್ನು ಕೂಡ ಏನಿದೆ ತಿಳ್ಕೊಳ್ತೀವಿ ನಾವು. ತಿಳ್ಕೊಂಡು ಒತ್ತಡ ಇದ್ರೂ ಕೂಡ ಒತ್ತಡಕ್ಕೆ ಮಾಡಿದಂಗೆ ಕೆಲಸ ಮಾಡೋದು ಜವಾಬ್ದಾರಿ ಪೊಲೀಸರಿಗೆ ಇದೆ. ಸೊ ಹಂಗಾಗಿ ಏನಾದ್ರು ಅವಶ್ಯಕತೆ ಬಿದ್ದರೆ ಕ್ರಮಗಳು ಆಗ್ತವೆ. ನಾನು ಹಿಂದೆ ಬಂದ ಮೀಡಿಯಾ ಗ್ರೂಪ್ಗೆ ಹೇಳಿದ್ವಿ, ಕಠಿಣ ಕ್ರಮಗಳನ್ನ ಇಲಾಖೆ ತೊಗೊಳ್ತಾ ಇದ್ದ 100% ನಾವು ವಿ ಆರ್ ಕಮಿಟೆಡ್ ಟು ಅಂತಾರೆ ಕಾನೂನು ಪ್ರಕಾರ ಕೆಲಸ ಮಾಡೋದು ನಮ್ಮದು ಕಮಿಟ್ಮೆಂಟ್. ಪೊಲೀಸ್ ವೈಫಲ್ಯ ಇತ್ತು ಅಂತಂದ್ರೆ ನೀವು ಕ್ರಮ ಕೈಗೊಳ್ತೀವಿ 100%. ಕಠಿಣ ಕ್ರಮ ಅಂತ ಹೇಳಿದ್ದೀನಿ ನಾನು.
ಇದ್ರ ಬಗ್ಗೆ ಇವತ್ತಿನ ಸಭೆ ಏನಾದ್ರು ಮಾಡ್ಬೋದು ಸರ್? ನಿನ್ನೆ ಆಗಿನ ಸರ್ ನೀವು ಆಫೀಸರ್ಸ್ ಏನಾದ್ರು ಮಾಡಿದ್ರು? ಫ್ರೀ ಈಗ ಬಂದೋಬಸ್ತ್ ಎಲ್ಲ ಮುಗಿದ ಮೇಲೆ ಎಲ್ಲರೂ ಫ್ರೀ ಆದಮೇಲೆ ನಾವು ಅವ್ರ ಇಲಾಖೆಯಿಂದ ಯಾವ ರೀತಿ ಮಾಹಿತಿ ಸಂಗ್ರಹ ಮಾಡಬೇಕು ಮತ್ತು ಯಾವ ರೀತಿ ಸೂಚನೆ ಕೊಡಬೇಕು ಅದಕ್ಕೊಂದು ಪ್ರೋಟೋಕಾಲ್ ಇದೆ. ಅದರ ಪ್ರಕಾರ ನಾವೆಲ್ಲ ಇಲಾಖೆ ಕ್ರಮ ತಗೊಳ್ಳೋದು. ಇನ್ನು ನಗರದಲ್ಲಿ ಇವಾಗ ಇಷ್ಟು ಸೆನ್ಸಿಟಿವ್ ಇರೋದ್ರಿಂದ ಹೆಚ್ಚುವರಿ CC ಕ್ಯಾಮ್ರಾಗಳು ಅಳವಡಿಕೆ ಆ ರೀತಿ ಈ ಓವರ್ ನೈಟ್ CCTV ಕ್ಯಾಮ್ರಾಗಳೆಲ್ಲ ಆಗೋದಿಲ್ಲ. ಅದರಲ್ಲಿ ಲಾಂಗ್ ಟರ್ಮ್ ಪ್ರಾಜೆಕ್ಟ್. ಲಾಂಗ್ ಟರ್ಮಲ್ಲಿ ಏನೇನಿದೆ ಇಲಾಖೆಯಿಂದ ಮುನ್ಸಿಪಾಲ್ಟಿಯಿಂದ ಆಗಲಿ DC ಅವ್ರ ಬಜೆಟಿಂದ ಆಗಲಿ ಅಥವಾ KKRDB ಫಂಡಿಂದ ಆಗಲಿ ಹೆಚ್ಚುವರಿ CC ಕ್ಯಾಮ್ರಾಗಳು ಬಂದರೆ ಅದು ಯಾವತ್ತಿದ್ರೂ ವೆಲ್ಕಮ್ ಅದು. ಎಲ್ಲ ಕಾರ್ಯಕ್ರಮದ ಪರವಾಗಿ CC ಕ್ಯಾಮ್ರಾಗಳು ಏನಾದರೂ ಓನ್ಲಿ ಕಾರ್ಯಕ್ರಮದ ಪರವಾಗಿ ನಾಳೆ ಅದು ಕಾರ್ಯಕ್ರಮಕ್ಕೆ ಅವಶ್ಯಕತೆ ಬಿದ್ದರೆ ಅದನ್ನು ಆಗ್ತದೆ. ಸರ್ ನಿನ್ನೆ ನಡೆದದ್ದು ಸಂಜೆ ಘಟನೆ, ಹಾಗಾಗಿ ಯಾರು ಏನಂತೂ ಬೇಗ ಐಡೆಂಟಿಫೈ ಮಾಡೋದು ಕಷ್ಟ. ಸೊ ಅವರೇ ವಾಲ್ಮೀಕಿ ಸಮುದಾಯದ ನಾಯಕರು ಇರೋದ್ರಿಂದ ನಾಳೊಂದು 25 ಸಾವಿರ ಜನ ಸೇರೋ ನಿರೀಕ್ಷೆ ಇದೆ ಅಂತ. ಅದು ಸಂಜೆ ಕಾರ್ಯಕ್ರಮ ಇಟ್ಕೊಂಡಿದೆ. ಅದು ತಡ ರಾತ್ರಿನೂ ಆಗ್ಬೋದು, ಲೇಟ್ ಆಗ್ಬೋದು. ಸೊ ನೀವು ಪೊಲೀಸ್ ಆಫೀಸರ್ ಆಗಿ ಭದ್ರತೆ ಹಿನ್ನೆಲೆಯಲ್ಲಿ ಇದನ್ನು ಬೆಳಗ್ಗೆ ಮಾಡೋಂಥ ಏನಾದರೂ ಚರ್ಚೆ ಮಾಡೋದು ಈಗ ಕ್ರಿಮೇಷನ್ ಮುಗಿದ ಮೇಲೆ ಅವರು ಸ್ಥಳೀಯ ಸಂಘಟಕರಿಗೆಲ್ಲ ನಮಗೆ ಸಿಗ್ತಾರೆ. ಈಗ ಅವರು ಸ್ಥಳೀಯ ಸಂಘಟಕರು ಮತ್ತೆ ಇನ್ನೊಂದು ಸರಿ ಇಲ್ಲ ಈ ನಗರದಲ್ಲಿರೋ ಪರಿಸ್ಥಿತಿ ಅನುಗುಣವಾಗಿ ನಾಳಿನ ಸಭೆ ಬಗ್ಗೆ ಅವ್ರಿಗೆ ನಮ್ಮ ಕಡೆ ಇಲಾಖೆಯಿಂದ ಏನು ತಿಳುವಳಿಕೆ ನೀಡಬೇಕು ತಿಳುವಳಿಕೆ ನೀಡ್ತೀವಿ. ಸಂಜೆ ಆದಂಗೆಲ್ಲ ರಿಸ್ಕ್ ಜಾಸ್ತಿ ಇದೆ ಸರ್ ಪೊಲೀಸ್ಗೆ. ಇಲಾಖೆಯಿಂದ ಏನು ತಿಳುವಳಿಕೆ ನೀಡಬೇಕು ತಿಳುವಳಿಕೆ ನೀಡ್ತೀವಿ ನಾವು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.